ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಚೆನ್ನಾಗಿದ್ದೀನಿ. ಬೆಳಗ್ಗೆ ಇದು ಸಂಡೇ ವ್ಲಾಗ್. ಇದು ನನ್ನ ಮಗಳು ಅವ್ರ ಪಪ್ಪನ ಜೊತೆ ನಮ್ಮ ಹಸ್ಬೆಂಡ್ ಅತ್ತೆನ ಕರ್ಕೊಂಬರೋದಕ್ಕೆ ಅಂತ ನಾನು ಬರ್ತೀನಿ ಪಪ್ಪ ಅಂತ ರೆಡಿಯಾಗಿ ಹೊರಟುಬಿಟ್ಲು. ಇದೇ ಫಸ್ಟ್ ಅವಳು ನನ್ನನ್ನು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ಏನೋ ಗೊತ್ತಿಲ್ಲ, ಈಗೀಗ ಸ್ವಲ್ಪ ಶಾಪ್ ಕಡೆ ಹೋಗ್ತಿದ್ದಾಳಲ್ವಾ, ಸೊ ಹಾಗಾಗಿ ಹೋಗ್ತಾ ಇದ್ದಾಳೆ. ಇದೇ ಫಸ್ಟ್ ಟೈಮು ಏನೋ ಒಂದು ಬೇಡ ಅನ್ನೋ ಮನಸ್ಸಿಂದ ಕಳಿಸ್ದೆ. ಹೋಗ್ತಿದ್ದಾರೆ. ಇಲ್ಲೇ ಅಜ್ಜಂಪುರದ ಹತ್ರ ಊರವ್ರದ್ದು. ಅವ್ರ ಅತ್ತೆಗೇನೋ ಸೀರೆ ಉಡಿಸೋದೇನೋ ನಡೆ ಅಂತ ಇರುತ್ತಲ್ಲ, ಹಾಗಾಗಿ ನಾವೇ ಕರ್ಕೊಂಬಂದು ಮತ್ತೆ ನಾವೇ ಕಳಿಸು ಬಂದ್ವಿ. ಸೊ ಬೆಳಗ್ಗೆನೂ 11 ಗಂಟೆ 11:30 ಬಂದರು ರಿಟರ್ನ್. ಆಲ್ರೆಡಿ ಅವರು ಇದನ್ನು ಬೇಗನೆ ಹೊರಟರು, 9:30 ಅಷ್ಟೊತ್ತಿಗೆ ಹೊರಟರು. ಸೊ ನನ್ನ ಮಗಳು ಖುಷಿಯಿಂದನೇ ಹೋಗ್ಬಿಟ್ಲು. ಪಪ್ಪ ಸಾಕು ಅಮ್ಮ ಬೇಡ ಅನ್ನೋ ಥರನೇ ಸ್ವಲ್ಪ ಬೇಜಾರಾಯಿತು. ಸೊ 11:30 ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಬಂದರು. ಅವ್ರ ಅತ್ತೆ ಇವರೇ, ನಮ್ಮ ಹಸ್ಬೆಂಡ್ ಅತ್ತೆ, ಇವ್ರು ನಮ್ಮ ಮಾವ, ಇವರು ನಮ್ಮ ಅತ್ತೆ. ಸೊ ಎಲ್ಲ ಬಂದು ಊಟ ಎಲ್ಲ ಮಾಡಿ ಕೂತ್ಕೊಂಡು ಮಾತಾಡಿಕೊಂಡು ಇನ್ನೇನು ಅವರು ಹೊರಡೋ ಟೈಮ್ ಆಯಿತು. ಸೊ ಅವ್ರನ್ನ ಮತ್ತೆ ವಾಪಸ್ ಕಳಿಸ್ಬೇಕಲ್ವಾ, ಮತ್ತು ನಮ್ಮ ಹಸ್ಬೆಂಡೇ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಟು ವಾಪಸ್ ಬಂದರು. ಸೊ ನನ್ನ ಮಗಳು ಆ ಟೈಮಲ್ಲಿ ಮಲ್ಕೊಂಡಿದ್ಲು. ಮತ್ತೆ ಇಲ್ಲ ರಿಟರ್ನ್ ಪಪ್ಪ ಜೊತೆ ಹೋಗ್ತೀನಿ ಅಂತ ಹಠ ಮಾಡಿಬಿಡವಳು. ಸೊ ಆವಾಗ ಮಲ್ಕೊಂಡಿದ್ದರಿಂದ ಆಯಿತು. ಸಡನ್ಲಿ ನಮಗೆ ಸರ್ಪ್ರೈಸ್ ಅವತ್ತು. ನನ್ನ ಸೊಸೆ ಬರ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ತಮ್ಮ ಹೋಗ್ತಾನೆ ಅವ್ರ ಪಾಪು ನೋಡೋದಕ್ಕೆ, ಇನ್ನೊಬ್ಳು ಚಿಕ್ಕ ಪಾಪು ಇದ್ದಾಳಲ್ಲ ನೋಡೋದಕ್ಕೆ ಅಂದ್ಕೊಂಡ್ವಿ. ಸೊ ಅಮ್ಮನೂ ಬಂದುಬಿಟ್ಟಿದ್ರು. ನನ್ನ ಮಗಳಿಗೆ ಹುಷಾರಿರ್ಲಿಲ್ವಲ್ಲ, ಅವ ನೋಡೋಕ್ಕೆ ಬರೋದಕ್ಕೆ ಟೈಮ್ ಆಗಿರಲಿಲ್ಲ ಅಂತ ಸ್ವಲ್ಪ ಬಿಡುವು ಮಾಡ್ಕೊಂಡು ಬಂದರು. ಸಡನ್ ಸರ್ಪ್ರೈಸ್ ಇದು ನಮಗೆ. ಖುಷಿಯಿಂದ ಆಡ್ತಿದ್ದಾರೆ. ಇದು ನೋಡಿರಲಿಲ್ಲ ಕಾರ್ ನನ್ನ ಸೊಸೆ. ಸೊ ನಮ್ಮಮ್ಮ ಅಂಗಡಿಗೆ ಹೋಗಿ ಬರ್ಬೇಕು, ಸ್ವಲ್ಪ ಸುತ್ತು ತೊಗೋಬೇಕು ಕಾಲಿಗೆ ಅಂತಿದ್ರು. ಹಾಗಾಗಿ ಇವತ್ತು ಸಂಡೇ ಆಗಿದ್ದರಿಂದ ಶಾಪ್ ಸ್ವಲ್ಪ ಕ್ಲೋಸ್ ಮಾಡಿದರು ಬೇಗ. ಆದರೂ ನಮ್ಮ ಹಸ್ಬೆಂಡು ಮತ್ತೆ ಓಪನ್ ಮಾಡಿ ಅಮ್ಮ ಸುತ್ತಬೇಕು ಅಂದ್ರಲ್ಲ, ಹಾಗಾಗಿ ಸುತ್ತು ತೋರಿಸ್ತಾ ಇದ್ದಾರೆ. ಕಾಲಿಗೆ ಸುತ್ತಿದ್ದು ಬೆಳ್ಳಿದು. ಅಲ್ಲೇ ಸ್ವಲ್ಪ ಹೊತ್ತು ನನ್ನ ಮಗಳು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಲು. ಇನ್ನೇನಿಲ್ಲ, ಸುತ್ತು ಪಕ್ಕದ ಅಂಗಡಿಲೇ ಟೈಟ್ ಮಾಡಿಸ್ಬೋದು ಕಾಲಿಗೆ, ಅಲ್ಲೇ ಇದ್ದಾರೆ ಪಕ್ಕದ ಅಂಗಡಿಲೇ, ಅದನ್ನು ಮಾಡಿಸ್ಕೊಂಡು ರಿಟರ್ನ್ ಕರ್ಕೊಂಡು ಬರ್ತಾ ಒಂದು ಅಂಗಡಿಗೆ ಹೋದ್ವಿ. ಅಮ್ಮ ಏನೋ ತೊಗೋಬೇಕಿತ್ತು ಅಂತ. ನನ್ನ ಮಗಳು ಅಲ್ಲಿ ನೋಡಿ ಸಡನ್ನ ಡ್ರೆಸ್ ಬೇಕು ಅಂದ್ಬಿಟ್ಲು. ಜೇಬಿರೋದು ಬೇಕು ಅಂತ. ಸೊ ಹಾಕಿದ್ದಾಳೆ ನೋಡ್ರಿ ಇದೇ ಡ್ರೆಸ್ಸು. ಆಯ್ ಎಲ್ಲಿಗೆ ಹೊರಟ್ರಿ? ಊರ ಹೆಸ್ರೇನು? ಯಾವ ಊರು? ಯಾರಿದ್ದಾರಲ್ಲಿ? ಈ ಕಡೆ ತಿರುಗು. ಸುಮ್ಮನಿರ್ತೀಯ ಅಲ್ಲಿ? ಹಠ ಮಾಡಬಾರ್ದು, ಅಮ್ಮ ಅಮ್ಮ ಅನ್ಬಾರ್ದು. ಓಕೆ ಡನ್? ಓಕೆ ಬಾಯ್. ಈ ಕಡೆ ತಿರುಗಿ ಬಾಯ್ ಮಾಡಿ. ತಂಗಿ ಪಾಪು ಹೆಂಗಿದ್ದಾಳೆ? ಪಾಪು ಸೊ ಏನೂ ಇಲ್ಲ ಫ್ರೆಂಡ್, ನನ್ನ ಮಗಳು ಊರಿಗೆ ಹೊರಡೋಕ್ಕೆ ಅಂತ ಅಜ್ಜಿ ಜೊತೆ ರೆಡಿ ಆಗಿಬಿಟ್ಲು. ಜಾನು ಜೊತೆ ಹೋಗ್ತೀನಿ ಅಂತ. ಸೊ ನಾನು ರೆಡಿ ಮಾಡಿದೆ. ಇದೇ ಫಸ್ಟ್ ಟೈಮ್ ಕಳಿಸ್ತಾ ಇರೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮು. ಗೊತ್ತಿಲ್ಲ ಹೇಗಿರ್ತಾಳೋ, ಅವಳು ಹೇಗಿರ್ತಾಳೆ ಅನ್ನೋದಕ್ಕಿಂತ ಮೊದಲು ನಾನು ಹೇಗಿರ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ನನ್ನ ಸೊಸೆ ಜುಟ್ಟು ಹಾಕಿದ್ದು ನೋಡಿ ನನ್ನ ಮಗಳಿಗೆ ಅತ್ತೆ ನನಗೂ ಜುಟ್ಟು ಅಂದ್ಲು. ಸೊ ಅವಳಿಗೂ ಜುಟ್ಟು ಹಾಕಿದ್ದೀನಿ. ಇನ್ನೇನು ಹೋಗ್ತಾ ಇದ್ದಾರೆ. ಟೈಮ್ ಆಲ್ರೆಡಿ 2:30 ಅನಿಸುತ್ತೆ. ಇದೇ ಫಸ್ಟ್ ಟೈಮು ಅವಳು ನಾನು ಒಂದು ದಿನವೂ ಬಿಟ್ಟಿಲ್ಲ ನನ್ನ ಮಗಳನ್ನ ನಾನು ಯಾವತ್ತೂ. ನೋಡಬೇಕು, ಸ್ವಲ್ಪ ಅಭ್ಯಾಸ ಮಾಡಿಸೋಣ ಅಂತ ಅಷ್ಟೇ. ಅವಳು ರೆಡಿ ಆಗಿಬಿಟ್ಲು ಅಜ್ಜಿ ಇರೋದು ಜಾನು ಇರೋದು ನೋಡಿ. ಬಟ್ ನಾನು ಇದೇ ಧೈರ್ಯ ಮಾಡಿ ಕಳಿಸ್ತಾ ಇದ್ದೀನಿ. ಖುಷಿಯಿಂದ ನೋಡ್ರಿ ಹೇಗೆ ಹೋಗ್ತಿದ್ದಾಳೆ. ಅಮ್ಮನೇ ಬೇಡ ಅಂತ ಓಡ್ತಿದ್ದಾಳೆ. ಡೇ ಟೈಮ್ ಹೆಂಗೋ ಇರ್ತಾಳೆ, ನೈಟ್ ಸ್ವಲ್ಪ ಬೇಕೇ ಬೇಕು ಅವಳಿಗೆ ಅಮ್ಮ. ನೋಡೋಣ. ಸೊ ಲಾಸ್ಟಿಗೆ ಎಲ್ಲ ಕೂತರು ವ್ಯಾನಲ್ಲಿ, ಬಾಯ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೋ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಹೇಗಿದ್ದೆ, ಅಥವಾ ನನ್ನ ಮಗಳು ಇರದೆ ನನ್ನನ್ನು ಕರೆಸ್ಕೊಂಡ್ಲಾ ಏನೋ,
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.